ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಆಂಧ್ರ ಸ್ಟೈಲ್ ಟೊಮೆಟೊ ಪಿಕ್ಕಲ್ ಮಾಡುವ. ಇದು ಬಿಸಿ ಬಿಸಿ ಅನ್ನ, ದೋಸೆ, ಇಡ್ಲಿ ಜೊತೆ ಎಲ್ಲ ತುಂಬ ಚೆನ್ನಾಗಿರ್ತದೆ. ಇದನ್ನು ಮಾಡಲಿಕ್ಕೆ ನಮಗೆ ನಾಟಿ ಟೊಮೆಟೊ ಬೇಕು. ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ನಾಟಿ ಟೊಮೆಟೊವನ್ನು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ. ಒಂದು ದಪ್ಪ ತಳದ ಪಾತ್ರೆ ಬಿಸಿಗಿಟ್ಟು ಅದಕ್ಕೆ 2 ಚಮಚ ಎಣ್ಣೆ ಸೇರಿಸಿ ನಾವು ಕಟ್ ಮಾಡಿಟ್ಕೊಂಡಂತಹ ಟೊಮೆಟೊವನ್ನು ಸೇರಿಸಿ ನಾವು ಇದನ್ನು ಚೆನ್ನಾಗಿ ಬೇಯಿಸಬೇಕು. ಟೊಮೆಟೊ ಚಟ್ನಿ ಮಾಡಲಿಕ್ಕೆ ಟೊಮೆಟೊ ಚೆನ್ನಾಗಿ ಬೆಂದಿರಬೇಕು. ಟೊಮೆಟೊ ಚಟ್ನಿ ಮಾಡಲಿಕ್ಕೆ ಈ ಗೊಜ್ಜು ಸ್ವಲ್ಪ ಗಟ್ಟಿ ಹದಕ್ಕೆ ಇರಬೇಕು. ಅದಕ್ಕೆ ಮುಚ್ಚಳ ಇಡದೆ ಸ್ವಲ್ಪ ಹೊತ್ತು ಹಾಗೆ ಬಿಸಿ ಮಾಡಿದರೆ ಅದು ಸ್ವಲ್ಪ ಗಟ್ಟಿ ಆಗ್ತದೆ. ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಅದಕ್ಕೆ ಅರ್ಧ ಚಮಚದಷ್ಟು ಮೆಂತೆ, 1 ಚಮಚದಷ್ಟು ಸಾಸಿವೆ ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸಿ ನಾವು ಅದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡುವ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಸೈಡಲ್ಲಿ ತಣ್ಣಗಾಗಲಿಕ್ಕೆ ಇಡುವ. ಒಂದು ಪಾತ್ರೆ ತೆಕ್ಕೊಂಡು ಅದನ್ನು ಬಿಸಿ ಮಾಡಿ ಅದಕ್ಕೆ 10 ಬ್ಯಾಡಗಿ ಮೆಣಸು, 15 ಗುಂಟೂರು ಮೆಣಸು ಸೇರಿಸಿ ನಾವು ಲೋ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡುವ. ಒಮ್ಮೆ ಫ್ರೈ ಆದಮೇಲೆ ಅದನ್ನು ಸೈಡಲ್ಲಿ ತಣ್ಣಗಾಗಲಿಕ್ಕೆ ಇಡುವ. ಫ್ರೈ ಮಾಡಿದ ಮೆಣಸು ತಣ್ಣಗಾದ ಮೇಲೆ ನಾವು ಅದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಪೌಡರ್ ಮಾಡಬೇಕು. ಈ ಮಿಕ್ಸಿ ಜಾರಿಗೆ ನಾವು ಫ್ರೈ ಮಾಡಿದ ಮೆಂತೆ, ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ಪೌಡರ್ ಮಾಡಬೇಕು. ಈಗ ಅದೇ ಮಿಕ್ಸಿ ಜಾರಿಗೆ ನಾವು 50 ಗ್ರಾಮ್ನಷ್ಟು ಡ್ರೈ ಹುಣಸೆ ಹಣ್ಣನ್ನು ಸೇರಿಸಬೇಕು ಮತ್ತು 50 ಗ್ರಾಮ್ನಷ್ಟು ಉಪ್ಪು ಸೇರಿಸಬೇಕು. ಮತ್ತು ಒಂದು 20 ಎಸಳಿನಷ್ಟು ಸಿಪ್ಪೆ ತೆಗೆದ ಬೆಳ್ಳುಳ್ಳಿಯನ್ನು ಕೂಡ ಅದಕ್ಕೆ ಹಾಕಿ ನಾವು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದಕ್ಕೆ 100 ಗ್ರಾಮ್ನಷ್ಟು ಎಣ್ಣೆ ಸೇರಿಸಬೇಕು. ಇದಕ್ಕೆ ಎಣ್ಣೆ ಜಾಸ್ತಿ, ಯಾಕಂದರೆ ಅದು ತುಂಬ ಬಾಳಿಕೆ ಬರ್ತದೆ ನಮಗೆ. ಅದಕ್ಕೆ ಅರ್ಧ ಚಮಚದಷ್ಟು ಕಡಲೆಬೇಳೆ, ಅರ್ಧ ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಸಾಸಿವೆ ಸೇರಿಸಿ ನಾವು ಚೆನ್ನಾಗಿ ಫ್ರೈ ಮಾಡುವ. ಅದಕ್ಕೇನೆ ನಾವು ಕರಿಬೇವಿನ ಸೊಪ್ಪು ಕೂಡ ಸೇರಿಸುವ. ಈ ಕರಿಬೇವಿನ ಸೊಪ್ಪು ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಇದರಲ್ಲಿ ಸ್ವಲ್ಪ ಸಹ ನೀರಿನ ಅಂಶ ಇರಬಾರ್ದು, ಅಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ನಾವು ಮತ್ತೆ ಒಂದು 15 ಎಸಳು ಸಿಪ್ಪೆ ತೆಗೆದ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸಬೇಕು. ಬೆಳ್ಳುಳ್ಳಿ ಇಲ್ಲಿ ತುಂಬ ಫ್ರೈ ಆಗುವ ಅಗತ್ಯ ಇಲ್ಲ. ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಂತಹ ಟೊಮೆಟೊ ಗೊಜ್ಜನ್ನು ಕೂಡ ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ತಾ ನಾವು ಚೆನ್ನಾಗಿ ಕಲಿಸ್ತಾ ಇರಬೇಕು. ಇದರಲ್ಲಿ ಎಣ್ಣೆ ತೇಲುವವರೆಗೆ ನಾವು ಇದನ್ನು ಬಿಸಿ ಮಾಡಿ ಮತ್ತು ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ಇದು ತಣ್ಣಗಾದ ಮೇಲೆ ನಾವು ರೆಡಿ ಮಾಡಿಟ್ಕೊಂಡಂತಹ ಮಸಾಲ ಪೌಡರನ್ನು ಕೂಡ ಇದಕ್ಕೆ ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಮತ್ತು ಪೂರ್ತಿ ತಣ್ಣಗಾದ ಮೇಲೆ ನಾವು ಯಾವುದಾದ್ರೂ ಕಂಟೈನರಲ್ಲಿ ಹಾಕಿದ್ದನ್ನು ಇಟ್ಕೊಳ್ಬೋದು. ಇದು ತುಂಬ ಕಾಲ ಬಾಳಿಕೆ ಬರ್ತದೆ, ತುಂಬ ರುಚಿಯಾಗಿರ್ತದೆ. ನೀವು ಖಂಡಿತ ಟ್ರೈ ಮಾಡಿ.